ನೇರ ದಿಟ್ಟ ನಿರಂತರ ಸುದ್ದಿಗಳಿಗಾಗಿ ವೀಕ್ಷಿಸಿ ಕೆಎಸ್ ನ್ಯೂಸ್ ಟಿವಿ ಕನ್ನಡ. ವಿಜಯನಗರ ಜಿಲ್ಲೆ ಹರಪನಹಳ್ಳಿ ತಾಲೂಕಿನ ಹೊಸಕೋಟೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸ್ಥಾನಕ್ಕೆ ಬಿ. ರೇಣುಕಮ್ಮ ರಾಜೀನಾಮೆ ಸಲ್ಲಿಸಿದ್ದರಿಂದ ತೆರವಾದ ಸ್ಥಾನಕ್ಕೆ ದಿನಾಂಕ ನವೆಂಬರ್ 25, 2025 ಮಂಗಳವಾರದಂದು ನಡೆದ ಚುನಾವಣೆಯಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ಡಿ. ನಾಗಪ್ಪ ಒಬ್ಬರೇ ನಾಮಪತ್ರ ಸಲ್ಲಿಸಿದ್ದರಿಂದ ಡಿ. ನಾಗಪ್ಪ ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆಂದು ಚುನಾವಣಾಧಿಕಾರಿ ತಹಸೀಲ್ದಾರ್ ಬಿ. ವಿ. ಗಿರೀಶ್ ಬಾಬು ಘೋಷಣೆ ಮಾಡಿದರು. ಇದೇ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷೆ ಕವಿತಾ ವೀರೇಶ್, ಸದಸ್ಯರಾದ ಮಂಜಮ್ಮ ಆನಂದಪ್ಪ, ಜಯಮ್ಮ ಕೃಷ್ಣಪ್ಪ, ಬಸಮ್ಮ ಲೋಕಪ್ಪ, ಗೌರಮ್ಮ ಜಗದೀಶ್, ಆರ್. ಆಶಾ ಅಣ್ಣಪ್ಪ, ಕೆಂಚಪ್ಪ, ಜಿ. ಅಮರೇಶ್, ಟಿ. ಪಾಂಡುರಂಗಪ್ಪ, ಡಿ. ಶ್ರೀನಿವಾಸ್, ಕೆ. ಎನ್. ಸಿದ್ದೇಶ್, ಎಚ್. ಕರಿಬಸಪ್ಪ, ಮುಖಂಡರಾದ ಚಿಕ್ಕ ಕಬ್ಬಳ್ಳಿ ಕೊಟ್ರೇಶ್, ಪರುಸಪ್ಪ, ರಮೇಶ್, ಸುರೇಶ್ ಗೌಡ, ಚಂದ್ರುಗೌಡ, ಕೋಣನಕಟ್ಟೆ ಅಣ್ಣಪ್ಪ, ಹೊಸಕೋಟೆ ಆನಂದಪ್ಪ, ಎಂ. ಮಲ್ಲೇಶ್, ನಿವೃತ್ತ ಶಿಕ್ಷಕ ಶರಣಪ್ಪ, ಜಾತಪ್ಪ, ಎಚ್. ರಾಮಣ್ಣ, ಸಿದ್ದಲಿಂಗನಗೌಡ, ಕೆರೆಗುಡಿಹಳ್ಳಿ ಅಜ್ಜಪ್ಪ, ವೀರೇಶ್, ಪರಮೇಶ್, ಕಲ್ಲಪ್ಪ, ಸಿದ್ದಲಿಂಗಪ್ಪ, ಡಿ. ಬಸವರಾಜಪ್ಪ, ಕೆರೆಗುಡಿಹಳ್ಳಿ ಪೂಜಾರಿ ದುರುಗಪ್ಪ, ನಾಗರಾಜ್, ಗೋವಿ ಕೆಂಗಣ್ಣ, ಆಲೂರು ಶ್ರೀನಿವಾಸ್, ದ್ಯಾವಜ್ಜಿ ಉಚ್ಚಂಗೆಪ್ಪ, ಮ್ಯಾಸಗೇರಿ ವೆಂಕಟೇಶ್, ಪಿ. ಡಿ. ಒ. ಎಚ್. ಎ ಹಾಗೂ ಹೊಸಕೋಟೆ ಗ್ರಾಮ ಪಂಚಾಯಿತಿ ಎಲ್ಲಾ ಗ್ರಾಮಸ್ಥರು ಹಾಜರಿದ್ದರು. ವರದಿ ಮಹೇಶ್ ಅರಸಿಕೆರೆ, ಕೆಎಸ್ ನ್ಯೂಸ್ ಟಿವಿ ಕನ್ನಡ. ಜಿಲ್ಲಾಧಿಕಾರಿಗಳು ನೇಮಕ ಮಾಡಿದ್ರು. ಅದರಂತೆ ತಮಗೆಲ್ಲ 7 ದಿವಸ ಮುಂಚಿತವಾಗಿ ನೋಟಿಸ್ ನೀಡಲಾಗಿತ್ತು. ಹೊಸಕೋಟೆ ಅಧ್ಯಕ್ಷರ ಸ್ಥಾನ ಸಾಮಾನ್ಯ ಕ್ಷೇತ್ರದಲ್ಲಿದೆ, ಯಾವುದೇ ಇದಕ್ಕೆ ಮೀಸಲಾತಿರುವುದಿಲ್ಲ. ಹಾಗಾಗಿ ಈ ಸ್ಥಾನಕ್ಕೆ ಕೇವಲ ಡಿ. ನಾಗಪ್ಪನವರು ಮಾತ್ರ ನಾಮಿನೇಷನ್ ಸಲ್ಲಿಸುತ್ತಾರೆ. ಮತ್ತು ಉಳಿದಂಥ ನಿಗದಿತವರುಗಳಿಗೆ ಯಾರೇ ನಾಮಪತ್ರವನ್ನು ಸಲ್ಲಿಸಿರುವುದಿಲ್ಲ. ಇವರು ನಾಮಪತ್ರ ಕ್ರಮಬದ್ಧವಾಗಿದೆ ಮತ್ತು ಅಂಗೀಕರಿಸಿರುತ್ತೇನೆ. ಇದು ನಿಮ್ಮಲ್ಲಿ ಒಟ್ಟು 14 ಸದಸ್ಯರಿದ್ದಾರೆ. ಅದರಲ್ಲಿ ಕೇವಲ 11 ಸದಸ್ಯರು ಮಾತ್ರ ಹಾಜರಾಗಿರ್ತಾರೆ. ಪಂಚಾಯತ್ ರಾಜ್ ಆಕ್ಟ್ ಪ್ರಕಾರ 50% ಮೇಲೆ ಇದ್ರು ಅಂದ್ರೆ ನಾವು ಮೀಟಿಂಗ್ ಮಾಡೋದಿದೆ. ಹಾಗಾಗಿ 50% ಈಗ ಜಾಸ್ತಿ ಇರೋದ್ರಿಂದ ನಾವು ಅಲ್ಲಿ ಸಭೆಯನ್ನು ಮುಂದುವರಿಸ್ತಾ ಇದ್ದೀವಿ. ಏನು ನಾಮಪತ್ರ ಹಿಂಪಡಿತೀರಾ ನಾಗಪ್ಪ? ಕೇಳಬೇಕಲ್ಲ, ಅದಕ್ಕೆ ಟೈಮ್ ಆಯ್ತು. ಅದಕ್ಕೆ ನೀನು ಪಡಿತನಂದ್ರೆ ಕಾಯ್ತೀನಿ, ಇಲ್ಲ ಅಂದ್ರೆ ಮುಗಿಸ್ತೇವೆ. ನಾವು ಹಿಂಪಡೆಯಲೆಂದು ಹೊಸಕೋಟೆ ಗ್ರಾಮ ಪಂಚಾಯತಿ ಅಧ್ಯಕ್ಷ ಸ್ಥಾನಕ್ಕೆ ಡಿ. ನಾಗಪ್ಪ ಅಧ್ಯಕ್ಷರೆಂದು ಘೋಷಿಸುತ್ತೇವೆ. ನಮಸ್ಕಾರ. ಡಿ. ನಾಗಪ್ಪ ಆದ ನಾನು ಹೊಸಕೋಟೆ ಗ್ರಾಮ ಪಂಚಾಯತಿ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾಗಿರುತ್ತೇನೆ. ನೂತನ ಅಧ್ಯಕ್ಷರಾಗಿ ಆಯ್ಕೆ ಮಾಡಿರುವ ಎಲ್ಲ ಸರ್ವ ಸದಸ್ಯರಿಗೂ ನನ್ನ 5 ಹಳ್ಳಿ ಗ್ರಾಮಸ್ಥರಿಗೂ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಹಾಗೂ ನಮ್ಮ ಪಂಚಾಯತಿಯ 5 ಹಳ್ಳಿಗೂ ಎಲ್ಲ ಅಭಿವೃದ್ಧಿಗಳನ್ನು ನಿರ್ವಹಿಸಿಕೊಂಡು ಹೋಗುತ್ತೇನೆಂದು ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳುತ್ತೇನೆ.